ಈಗಾಗಲೇ ನಮ್ಮ ಸ್ನೇಹಿತರೆಲ್ಲರೂ ಮಾತಾಡ್ತಾ ವಿಚಾರಗಳನ್ನ ನಿಮಗೆ ತಿಳಿಸಿದ್ದಾರೆ. ವಿಶೇಷವಾಗಿ 3 ಉಪಚುನಾವಣೆಯನ್ನ ಗೆದ್ದು ಕಾಂಗ್ರೆಸ್ ಪಕ್ಷಕ್ಕೆ ಬಲ ಕೊಟ್ಟಂತ ನಮ್ಮ ಈ ರಾಜ್ಯದ ಪ್ರತಿಯೊಬ್ಬ ಸ್ವಾಭಿಮಾನಿ ಕನ್ನಡಿಗರಿಗೆ ನಮಸ್ಕಾರವನ್ನ ಹೇಳ್ತಾ, ಪಕ್ಷ ಬೆಂಬಲ, ಪಕ್ಷ ಅಧಿಕಾರ, ನಿಜವಾಗಿ ಹೇಳಬೇಕಾದ್ರೆ ಇವತ್ತಿರುವಂತ ಸರ್ಕಾರ ಇದು ನಿಮ್ಮ ಸರ್ಕಾರ, ಜನಪರ ಸರ್ಕಾರ, ಜನರಿಗೋಸ್ಕರ ಬಂದಂತ ಸರ್ಕಾರ ಅಂತ ನೀವು ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಕೊಟ್ಟಂತ ಗ್ಯಾರಂಟಿಗಳು ಈಗಾಗಲೇ ಮಾತಾಡ್ತಾ ಹೇಳಿದ್ರು. ಪ್ರತಿಯೊಬ್ಬರಿಗೂ ನಾವು ಗ್ಯಾರಂಟಿಯನ್ನ ತಲುಪಿಸುವಂತ ಕೆಲಸ ಈಗಾಗಲೇ ಮಾಡಿದ್ದೀವಿ. ನುಡಿದಂತೆ ನಡೆಯುವಂತ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ, ನಮ್ಮೆಲ್ಲರ ಸರ್ಕಾರ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಾಗುತ್ತೆ. ಮಹಿಳೆಯರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಗೌರವವನ್ನು ಕೊಟ್ಟು ಅವರಿಗೆ ಶಕ್ತಿಯನ್ನ ಕೊಡುವಂತ ಕಾರ್ಯಕ್ರಮವನ್ನ ಕೊಟ್ಟಿದ್ದೀವಿ. ಈ ರಾಜ್ಯದಲ್ಲಿರುವಂತ ಪ್ರತಿಯೊಂದು ಮಹಿಳೆಗೆ ಗೌರವ ತರುವಂತ ಒಂದು ಕಾರ್ಯಕ್ರಮ, ಶಕ್ತಿ ಕಾರ್ಯಕ್ರಮದ ಮುಖಾಂತರ ಪ್ರತಿಯೊಬ್ಬರಿಗೂ 2,000 ರೂಪಾಯಿ ತಿಂಗಳಿಗೆ ತಲುಪಿಸುವಂತದ್ದು ಖಂಡಿತವಾಗಿ ಆಲೋಚನೆ ಮಾಡಿ ನೋಡಿ. ಪ್ರತಿಯೊಂದು ಮಹಿಳೆಗೆ ಅದರಿಂದ ಎಷ್ಟು ಶಕ್ತಿ ಸಿಗುತ್ತೆ ಅಂತ. ಅದೇ ರೀತಿಯಲ್ಲಿ ಯುವಕರನ್ನ, ಅವರಿಗೋಸ್ಕರ ವಿದ್ಯಾಭ್ಯಾಸ ಪಡ್ಕೊಂಡಂತ ಯುವಕರು ಉದ್ಯೋಗ ಇಲ್ಲದೆ ಕಷ್ಟಪಡ್ತಾ ಇರುವಂತವರಿಗೆ ನಾವು ಕೊಡ್ತಾ ಇರುವಂತದ್ದು. ಸಮಾಜದಲ್ಲಿರುವಂತ ಎಲ್ಲರನ್ನ ಒಗ್ಗೂಡಿಸಿ ಒಂದಾಗಿ ತಗೊಂಡೋಗುವಂತ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ನಮ್ಮ ನಾಯಕ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಇಡೀ ಭಾರತ ದೇಶದ ಉದ್ದಗಲ ಭಾರತ್ ಜೋಡೋ ಅನ್ನೋ ಒಂದು ಸಂದೇಶದ ಮುಖಾಂತರ ನಡೆದ್ರು. ಭಾರತೀಯರನ್ನೆಲ್ಲ ಒಗ್ಗೂಡಿಸುವಂತ ಕೆಲಸ ಮಾಡಿದ್ರು. ನಿಜವಾಗ್ಲೂ ಆಲೋಚನೆ ಮಾಡಿ ನೋಡಿ, ಬಿಜೆಪಿ ಪಕ್ಷ ಏನ್ ಮಾಡ್ತಾ ಇದ್ದಾರೆ ಅಂತ. ಅವರು ನಮ್ಮನ್ನ ಒಡೆಯುವಂತ ಕೆಲಸ ಮಾಡ್ತಾರೆ. ಜಾತಿ ಧರ್ಮಗಳ ಮೇಲೆ ನಮ್ಮನ್ನ ಒಡೆದು ಚೂರು ಚೂರು ಮಾಡುವಂತ ಕೆಲಸ ಬಿಜೆಪಿ ಮಾಡ್ತಾರೆ. ಆದ್ರೆ ಕಾಂಗ್ರೆಸ್ ಪಕ್ಷ ಎಲ್ಲರನ್ನ ಒಗ್ಗೂಡಿಸಿ ಜೊತೆಯಲ್ಲಿ ತಗೊಂಡೋಗುವಂತ ಕೆಲಸ ಮಾಡ್ತಾರೆ. ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ದ್ವೇಷದ ಬಜಾರಲ್ಲಿ ಪ್ರೀತಿಯ ಅಂಗಡಿಯನ್ನ ತೆಗಿತಾ ಇದ್ದೀನಿ ಅಂತ. ನಿಜ ಅಲ್ವಾ? ದ್ವೇಷವನ್ನೇ ಪ್ರತಿದಿನ ಈ ಜಾತಿ ಮೇಲೆ, ಆ ಧರ್ಮದ ಮೇಲೆ, ಇವ್ರ ಮೇಲೆ ಅವ್ರನ್ನ ಎತ್ಕಟ್ಟಿ, ಅವ್ರನ್ನ ಇವ್ರ ಮೇಲೆ ಎತ್ಕಟ್ಟಿ ಮಾತ್ರ ರಾಜಕೀಯ ಮಾಡೋರು ಅವರು. ಎಲ್ಲರನ್ನ ಪ್ರೀತಿಯಿಂದ ಭಾರತೀಯರು, ನಮ್ಮ ಸಹೋದರರು, ನಮ್ಮ ಅಣ್ಣ ತಮ್ಮದರು ಅಂತ ರಾಜಕೀಯ ಮಾಡ್ತಾ ಇರೋ ಪಕ್ಷ ಯಾವ ಪಕ್ಷ ಹೇಳಿ? ಅದು ಕಾಂಗ್ರೆಸ್ ಪಕ್ಷ, ಅದು ನಿಮ್ಮ ಪಕ್ಷ. ಅರ್ಥ ಮಾಡ್ಕೊಳ್ಳಿ ನೀವು. ವ್ಯತ್ಯಾಸ ಎಷ್ಟಿದೆ? ಅಭಿವೃದ್ಧಿ ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಪ್ರತಿಯೊಂದು ಜಿಲ್ಲೆಗೆ ಅಭಿವೃದ್ಧಿ ತಂದಂತ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಅರ್ಥ ಮಾಡ್ಕೊಳ್ಳಿ ನೀವು. ಇವತ್ತು 5 ಗ್ಯಾರಂಟಿ 56,000 ಕೋಟಿ ರೂಪಾಯಿ ನೇರವಾಗಿ ನಿಮಗೆ ತಲುಪಿಸುವಂತದ್ದು ಇವತ್ತು ಮಾಡ್ತಾ ಇದ್ರೆ ಅದು ನಿಮ್ಮ ಸರ್ಕಾರ. ಇವತ್ತು ಇವ್ರು ಮಾತಾಡ್ತಾರೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ. ನೀವು ಆಲೋಚನೆ ಮಾಡಿ, ನಿಮ್ಮ ಜೋಬಿಗೆ ನೇರವಾಗಿ ದುಡ್ಡು ಕೊಡೋದು ಅಭಿವೃದ್ಧಿ ಅಲ್ವಾ? ಅಲ್ವಾ ಹೇಳಿ? ಅದೇ ಅಭಿವೃದ್ಧಿ 56,000 ಕೋಟಿ ಒಂದು ವರ್ಷದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಕನ್ನಡಿಗರ ಕೈಯಲ್ಲಿ ತಿರುಗಾಡ್ತಾ ಇದ್ರೆ ಅಭಿವೃದ್ಧಿ ಆಗದೆ ಇನ್ನೇನಾಗುತ್ತೆ? ಆಲೋಚನೆ ಮಾಡಿ ನೋಡಿ ನೀವು. ಇಂಥ ಸರ್ಕಾರ ಇದು ನಿಮ್ಮ ಸರ್ಕಾರ, ನಿಮ್ ಪರವಾಗಿರುವಂತ ಸರ್ಕಾರ. ಇವತ್ತು ಸ್ವಾಭಿಮಾನಿ ಹೆಸರಲ್ಲಿ ನಾವು ಇವತ್ತೊಂದು ದೊಡ್ಡ ಒಂದು ಕಾರ್ಯಕ್ರಮವನ್ನ ಮಾಡಿ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಇನ್ನೇನು ಅವ್ರ ಮಾತುಗಳು ಕೇಳಬೇಕು. ಅವರು ಬಹುಶಃ ಇಡೀ ರಾಷ್ಟ್ರದಲ್ಲೇ ಇಂಥ ಸರ್ಕಾರ ಇಲ್ಲ, ಜನಪರ ಸರ್ಕಾರ ಇಲ್ಲ. ಯಾಕಂದ್ರೆ ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನ ವಿರೋಧ ಮಾಡುವಂತ ಬಿಜೆಪಿ ಕೂಡ ಇವತ್ತು ಎದುರ್ತಾ ಇದ್ದಾರೆ. ಯುವಕರಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ಎಲ್ಲರನ್ನ. ಯಾಕಂದ್ರೆ ಈ ಮಣ್ಣಿಂದ ಕೊಟ್ಟಂತ ಸಂದೇಶ ವಿಶ್ವ ಮಾನವ ಸಂದೇಶ. ಅರ್ಥ ಇರಲಿ ನಿಮಗೆ, ಇದು ವಿಶ್ವ ಮಾನವ ಸಂದೇಶವನ್ನ ಕೊಟ್ಟಂತ ಮಣ್ಣಿಂದ ಇವತ್ತು ಅದೇ ರೀತಿಯ
ಸರ್ಕಾರ, ಎಲ್ಲರನ್ನ ಒಗ್ಗೂಡಿಸುವಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, DK ಶಿವಕುಮಾರ್ ಅವರ ಸರ್ಕಾರ ಅಂತ ನೀವು ಅರ್ಥ ಮಾಡಿ ನಿಮ್ಮೆಲ್ಲರಿಗೂ ಸದಾ ಪ್ರೀತಿ ವಿಶ್ವಾಸ ಇದೇ ರೀತಿಯಲ್ಲಿ ನಾವು ಇದನ್ನ ಒಗ್ಗೂಡಿಸಿ ಒಂದಾಗಿ ನಾವು ಇವತ್ತು ಭಾರತೀಯರಾಗಿ ಒಳ್ಳೆ ಮನುಷ್ಯರಾಗಿ ಮಾನವ ಸಹೋದರತ್ವವನ್ನ ಎತ್ತಿಡಿದು ಬದುಕುವಂತವರಾಗೋಣ. ಅದನ್ನ ಇವತ್ತು ಕರ್ನಾಟಕ ಇಡೀ ಪ್ರಪಂಚಕ್ಕೆ ಸಂದೇಶವನ್ನ ಕೊಡ್ತಾ ಇದೆ. ಬಂಧುಗಳೇ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ನಾಯಕರುಗಳು ಇನ್ನೂ ಅಷ್ಟು ಜನ ಮಾತಾಡ್ಲಿಕ್ಕಿದ್ದಾರೆ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.